ಹಲೋ ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ, ಆಲ್ರೆಡಿ ನೀವು ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ, ಎಷ್ಟೋ ತಿಂಗಳಿಂದ ಗೋಪ್ರೋ ತಗೊಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೆ, ಆಗ್ತಿರಲ್ಲ. ಆದರೆ ಫೈನಲಿ ಇವತ್ತು ನನ್ನ ಕೈಲಿ ಗೋಪ್ರೋ ಹೀರೋ 11 ಬ್ಲ್ಯಾಕ್ ಸ್ಪೆಷಲ್ ಎಡಿಷನ್, ಅದ್ರ ಜೊತೆಗೆ ಅಡ್ವೆಂಚರ್ ಕಿಟ್ ಕೂಡ ಇದೆ. ಸೊ ಎರಡು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡೋಣ, ಬನ್ನಿ. ಗೋಪ್ರೋ ಜೊತೆ ಡಿಯೋ ಡೇ ಪ್ಯಾಕ್ ಅನ್ನೋದನ್ನ ಕೊಟ್ಟಿದ್ದಾರೆ ಬಾಕ್ಸು. ಸೊ ಒಳಗಡೆ ಏನಿದೆ ಆಮೇಲೆ ಚೆಕ್ ಮಾಡೋಣ. ಫಸ್ಟ್ ಗೋಪ್ರೋನ ಅನ್ಬಾಕ್ಸ್ ಮಾಡೋಣ. ಗೋಪ್ರೋ ಹೀರೋ 11 ಬ್ಲ್ಯಾಕ್ ಅಲ್ಲಿ ಒಂದಷ್ಟು ಫೀಚರ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ 27 ಮೆಗಾ ಪಿಕ್ಸೆಲ್ ಮತ್ತು ರೆಸೊಲ್ಯೂಷನ್ ಬಂದು 5.3K 60+ 4K + 120. ವಾಟರ್ ಪ್ರೂಫ್ ಅಪ್ ಟು 10 ಮೀಟರ್ಸ್ ತನಕ ವಾಟರ್ ಪ್ರೂಫ್ ಇದೆ ಅಂತ. ಆಮೇಲೆ ವಾಯ್ಸ್ ಕಂಟ್ರೋಲ್, ಸ್ಲೋ ಮೋಷನ್ 8x ತನಕ ಇದೆ. ಡೇಟಾ ಓವರ್ಲೇ, ಟೈಮ್ ರ್ಯಾಪ್ 3.0, 1080p ಲೈವ್ ಸ್ಟ್ರೀಮಿಂಗ್, ಸೂಪರ್ ಫೋಟೋ HDR ರಾ ಫೋಟೋಸ್, ಅಂದರೆ ಗೋಪ್ರೋದಲ್ಲಿ ಈಗ ಫೋಟೋನು ಕ್ಲಿಕ್ ಮಾಡ್ಬೋದು ಅಂತ. ಅಲ್ಲಿ GP2 ಪ್ರೊಸೆಸರ್, ವೆಬ್ ಕ್ಯಾಮ್ ಮಾಡ್ ರೆಡಿ, ಹೈಪರ್ ಸ್ಮೂತ್ ಸ್ಟೆಬಿಲೈಸೇಷನ್ 5.0. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ. ತುಂಬ ಇಷ್ಟಪಟ್ಟು ತೊಗೊಂಡಾಗ ಅನ್ಬಾಕ್ಸ್ ಮಾಡ್ಬೇಕಾದ್ರೆ ಆ ಖುಷಿನೇ ಬೇರೆ. ಸೊ ನೋಡಿ, ಒಂದು ಪ್ರೀಮಿಯಮ್ ಆಗಿರೋ ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಒಂದು ಬ್ಯಾಗೇಜ್ ಥರ, ಒಂದು ಜಿಪ್ ಬ್ಯಾಗ್ ಥರ ಕೊಟ್ಟಿದ್ದಾರೆ. ಸೊ ಇದನ್ನು ಓಪನ್ ಮಾಡಿದ್ರೆ ಮೊದಲನೇದಾಗಿ ಇಲ್ಲಿ ಸೈಡಲ್ಲಿ ಯೂಸರ್ ಮ್ಯಾನ್ಯುಯಲ್, ಯೂಸರ್ ಗೈಡ್ ಕೊಟ್ಟಿದ್ದಾರೆ. ಹೇಗೆ ಕನೆಕ್ಟ್ ಮಾಡೋದು, ಹೇಗೆ ಸೆಟ್ ಮಾಡೋದು ಅನ್ನೋ ಎಲ್ಲ ಇನ್ಫಾರ್ಮೇಷನ್ ಇದರಲ್ಲಿದೆ. ಸೊ ಆಮೇಲೆ ಓದ್ಕೊಳ್ಳೋಣ. ಇಲ್ಲೊಂದು ಕಾರ್ಡ್ ಕೊಟ್ಟಿದ್ದಾರೆ. ಸೊ ಸಬ್ಸ್ಕ್ರೈಬ್ ಟು ಗೋಪ್ರೋ ಫಾರ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ಬಿಟ್ಟು ಇದನ್ನು ಸ್ಕ್ಯಾನ್ ಮಾಡಿದ್ರೆ ಇದರಲ್ಲಿ ನಿಮಗೆ ಫುಲ್ ಆಕ್ಸೆಸ್ ಟು ಗೋಪ್ರೋ ಕ್ವಿಕ್ ಆ್ಯಪ್ ಎಡಿಟ್ ಟೂಲು ಮತ್ತು ಅನ್ಲಿಮಿಟೆಡ್ ಕ್ಲೌಡ್ ಬ್ಯಾಕಪ್ ಪ್ಲಸ್ ಆಟೋ ಅಪ್ಲೋಡು, ಆಟೋ ಹೈಲೈಟ್ ವಿಡಿಯೋ, ಅದಾದಮೇಲೆ ಅಪ್ ಟು 50% ಆಫ್ ಆಕ್ಸೆಸರೀಸ್ ಅಟ್ GoPro.com. ಅದಾದಮೇಲೆ $100 ಆಫ್ ಆನ್ ಯುವರ್ ನೆಕ್ಸ್ಟ್ ಗೋಪ್ರೋ. ಸೊ ನೆಕ್ಸ್ಟ್ ಗೋಪ್ರೋ ಏನಾದರೂ ಪರ್ಚೇಸ್ ಮಾಡಬೇಕಾದ್ರೆ $100 ಆಫ್ ಕೂಡ ಇದೆ ಇದರಲ್ಲಿ. ಸೊ ಇದನ್ನು ಆಮೇಲೆ ನೋಡ್ಕೊತೀನಿ ಎಲ್ಲ ಕಂಪ್ಲೀಟಾಗಿ. ಮೊದಲನೇದಾಗಿ ಒಂದು C ಟೈಪ್ USB ಡೇಟಾ ಕೇಬಲ್ ಕೊಟ್ಟಿದ್ದಾರೆ ಗೋಪ್ರೋನ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಮೇಯ್ನ್ ಬಂದು ಬ್ಯಾಟ್ರಿ. ಮೊದಲು ಎಲ್ಲ ಬ್ಲೂ ಕಲರ್ ಬ್ಯಾಟ್ರಿ ಬರ್ತಾ ಇತ್ತು, ಈಗೆಲ್ಲ ವೈಟ್ ಕಲರ್ ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಈ ಬ್ಯಾಟ್ರಿ ಬಂದು ಎಂಡೂರಾ ಬ್ಯಾಟ್ರಿ ಅಂತೆ. ಸೊ ಮೊದಲು ಬರ್ತಾ ಇದ್ದ ಬ್ಯಾಟ್ರಿಗಿನ್ನ ಇದು ಸ್ವಲ್ಪ ಎಲ್ಲ ವೆದರ್ ಕಂಡೀಷನಲ್ಲೂ ನಾರ್ಮಲ್ ಬ್ಯಾಟ್ರಿ ಥರನೇ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಬ್ಯಾಟ್ರಿ ಬ್ಯಾಕಪ್ ಕೂಡ ಸ್ವಲ್ಪ ಹಳೇದಕ್ಕಿಂತ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ತಾರೆ. ಸೊ ಯೂಸ್ ಮಾಡಿ ನೋಡೋಣ. ಅದ್ರ ಜೊತೆಗೆ ಇಲ್ಲೊಂದು ಮೌಂಟ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಒಂದು ಸ್ಕ್ರೂ ಕೊಟ್ಟಿದ್ದಾರೆ. ಇದು ಮೇ ಬಿ ಹೆಲ್ಮೆಟ್ ಮೌಂಟ್ ಇರಬೇಕು. ಇದು ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಮೆಟ್ಗೆ ಈ ಕಡೆ ಅಂಟಿಸ್ಕೊಂಡು ಇಲ್ಲಿ ಗೋಪ್ರೋನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಬಂದು ಮೈನ್ ಪ್ರಾಡಕ್ಟು ಗೋಪ್ರೋ. ಸೊ ಓಪನ್ ಮಾಡೋಣ. ಓ ಬಾಬಾ, ಏನಿದೆ ರೀ, ಸಾಕಾಗಿದೆ ಮಾತ್ರ, ಮಸ್ತಾಗಿದೆ ಮಾತ್ರ ನೋಡೋದಕ್ಕೆ ಮಾತ್ರ. ಸೊ ಇನ್ನು ಬಾಕ್ಸಲ್ಲಿ ಏನು ಬರುತ್ತೆ ಅಷ್ಟೇ. ಸೊ ಇಷ್ಟು ಪ್ರಾಡಕ್ಟ್ಸು ಈ ಒಂದು ಬಾಕ್ಸಲ್ಲಿ ಇತ್ತು. ಈಗ ಇದು ಗೋಪ್ರೋ ಹೀರೋ 11 ಬ್ಲ್ಯಾಕ್ ಡ್ಯೂ ಡೇ ಪ್ಯಾಕ್, ಅದರಲ್ಲಿ ಏನಿದೆ ಚೆಕ್ ಮಾಡೋಣ. ಬ್ಯಾಗ್ ಥರ ಕೊಟ್ಟಿದ್ದಾರೆ. ಏನಿದು ಬ್ಯಾಕ್ ಪ್ಯಾಕಾ? ನಾವು ಹೊಸ್ದಾಗಿ ಕೊಟ್ಟಿದ್ದಾರಲ್ಲಪ್ಪ. ಆ್ಯಕ್ಚುಲಿ ಇದು ಸ್ಪೆಷಲ್ ಎಡಿಷನ್, ಇದು ಕ್ರಿಯೇಟರ್ ಎಡಿಷನ್ ಅಲ್ಲ, ಸ್ಪೆಷಲ್ ಎಡಿಷನ್. ಸೊ ಹಾಗಾಗಿ ಬೇರೆ ಏನೋ ಕೊಟ್ಟಿದ್ದಾರೆ ಇದಕ್ಕೆ. ಓ, ಗೋಪ್ರೋ ಅವ್ರದ್ದು ಬ್ಯಾಗ್. ಅಂದರೆ ಇದರೊಳಗಡೆ ಎಲ್ಲಾನು ನೀವು ಆಕ್ಸೆಸರೀಸ್ನ ಹಾಕ್ಕೊಂಡು ಕ್ಯಾರಿ ಮಾಡೋದಕ್ಕೆ ಒಂದು ಬ್ಯಾಗ್ ಕೊಟ್ಟಿದ್ದಾರೆ. ಸೊ ಬ್ಯಾಕ್ ಪ್ಯಾಕ್ ಥರ ಯೂಸ್ ಮಾಡ್ಕೊಬೋದು, ಹಾಕ್ಕೊಂಡು ಇದರೊಳಗಡೆ ಎಲ್ಲ ಐಟಮ್ಗಳನ್ನ ಹಾಕ್ಕೊಂಡು
ಹೋಗೋದಕ್ಕೆ. ಇದೊಂದು ವಾಟರ್ ಪ್ರೂಫ್, ಅಂದರೆ ಮಳೆ ಬಂದರೂ ನೆನೆಯೋದಿಲ್ಲ ಆ ಥರ ಒಂದು ಮೆಟೀರಿಯಲ್ಲು. ನಾನೇನೋ ಅಂದ್ಕೊಂಡೆ ಒಂದು ಬ್ಯಾಗ್. ಓಕೆ, ಕ್ಯಾರಿ ಮಾಡೋದಕ್ಕೆ ಚೆನ್ನಾಗಿದೆ, ಪರವಾಗಿಲ್ಲ, ಒಳ್ಳೆ ಸ್ಟೋರೇಜ್ ಇದೆ ಜಾಸ್ತಿನೇ. ನಾನೇನು ಚಿಕ್ಕದು ಅಂದ್ಕೊಂಡೆ, ಫೋಲ್ಡ್ ಮಾಡಿದ್ರೆ ಚಿಕ್ಕದಾಗಿರುತ್ತೆ, ಓಪನ್ ಮಾಡಿದ್ರೆ ಇಷ್ಟು ದೊಡ್ಡದಾಗಿರುತ್ತೆ. ಅದಾದಮೇಲೆ ನೋಡೋಣ. ಸೊ ಈಗ ಅನ್ಬಾಕ್ಸ್ ಮಾಡ್ತಾ ಇದ್ರೇ ಒಂಥರ ಫೀಲ್ ಸಾಗದಾಗಿದೆ. ಸೊ ನೆಕ್ಸ್ಟ್ ಅಡ್ವೆಂಚರ್ ಕಿಟ್ ಇದೆ, ಅದನ್ನು ಅನ್ಬಾಕ್ಸ್ ಮಾಡ್ಬಿಡೋಣ, ನೋಡೋಣ ಹೇಗಿದೆ, ಒಳಗಡೆ ಏನೇನಿದೆ ಅಂತ. ಸೊ ಇವ್ರದ್ದು ಪ್ಯಾಕಿಂಗ್ ಎಲ್ಲ ಸಖತ್ತಾಗಿದೆ ಮಾತ್ರ. ಇದು ಒಳಗಡೆ ಹಾಕ್ಬಿಟ್ಟಿದಾರಲ್ಲ ನೋಡಿ, ಇದು ಇದರೊಳಗಡೆ ಫಿಟ್ ಆಗಿಬಿಟ್ಟಿದೆ. ಅಂದರೆ ಇದನ್ನು ಹಿಂಗೆ ರಿಮೂವ್ ಮಾಡಬೇಕು. ಓಪನ್ ಮಾಡಿದ್ರೆ ಇವರು ಗೋಪುರ ಅವರ ಅಡ್ವೆಂಚರ್ ಕಿಟ್ ಬ್ಯಾಗ್ ನೋಡಿ, ಇದಕ್ಕೂ ಒಂದು ಟ್ಯಾಗ್ ಹಾಕ್ಬಿಟ್ಟಿದ್ದಾರೆ ಓಪನ್ ಮಾಡಬಾರ್ದು ಅಂತ. ಸೊ ಇದರೊಳಗಡೆ ಮೊದಲನೇದಾಗಿ ಈ ಒಂದು ಸೆಲ್ಫಿ ಸ್ಟಿಕ್ ಕೊಟ್ಟಿದ್ದಾರೆ. ಸೊ ಇದು ಬಂದು ಮೆಟೀರಿಯಲ್ ಬಂದು ಪ್ಲಾಸ್ಟಿಕ್ ಅಲ್ಲ, ಈ ಸ್ಪಾಂಜ್ ಬರುತ್ತೆ ನೋಡಿ, ಆ ಒಂದು ಮೆಟೀರಿಯಲ್. ಸೊ ನೀವು ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡು ಒಬ್ಬೊಬ್ರಿಗೆ ಕೈ ಸ್ವೆಟ್ ಆಗ್ತಾ ಇರುತ್ತೆ. ಸೊ ಕೈ ಸ್ವೆಟ್ ಆದಾಗ ಪ್ಲಾಸ್ಟಿಕ್ ಎಲ್ಲ ಆದರೆ ಸ್ವಲ್ಪ ಸ್ಲಿಪ್ ಆಗೋ ಸಾಧ್ಯತೆ ಇದೆ. ಬಟ್ ಇದ್ರಲ್ಲಿ ಏನೋ ಅಂದರೆ ನಿಮಗೆ ಸ್ವೆಟ್ ಆದ್ರೂ ಹಂಗೆ ಅಬ್ಸರ್ವ್ ಮಾಡುತ್ತೆ. ಸೊ ಆ ಒಂದು ಮೆಟೀರಿಯಲ್ ಇದು ಆರಾಮಾಗಿ ಈಸಿಯಾಗಿ ನಾವು ಎಷ್ಟೊತ್ತು ಬೇಕಾದ್ರೂ ಸೆಲ್ಫಿ ಸ್ಟಿಕ್ ಥರ ಯೂಸ್ ಮಾಡಿಕೊಂಡು ನಾವು ಇದನ್ನು ರೆಕಾರ್ಡ್ ಮಾಡ್ಬೋದು. ಆಮೇಲೆ ನೀವೇನಾದರೂ ಔಟ್ಸೈಡು ನೀವು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ ಹಿಂಗೆ ಕೈಯಲ್ಲಿ ಈ ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಅಂದ್ಕೊಳ್ಳಿ. ಸೊ ನಿಮಗೆ ಔಟ್ಸೈಡ್ ತುಂಬ ಜನ ಇರ್ತಾರೆ, ಕ್ರೌಡ್ ಇರ್ತಾರೆ, ಸೇಫ್ಟಿ ಬೇಕು ಅಂದಾಗ ಈ ಒಂದು ಏನಿದೆ ಟ್ಯಾಗು, ಇದನ್ನು ಕೈಗೆ ಈ ಥರ ಹಾಕ್ಕೊಂಡು ನೀವು ಈ ಥರ ರೆಕಾರ್ಡ್ ಮಾಡ್ಕೊಂಡು ಹೋಗ್ತೀರಿ. ಯಾರು ಕಿತ್ಕೊಂಡು ಹೋದಾಗಲೂ ನಿಮಗೆ ಹೋಗೋದಿಲ್ಲ, ಕೈಯಿಂದ ಹಾಗೆ ಫಿಕ್ಸ್ ಆಗಿರುತ್ತೆ. ಸೊ ಒಂದು ಸೇಫ್ಟಿ ಆಗಿ ಕೂಡ ಈ ಒಂದು ಬ್ಯಾಂಡ್ನ ನಾವು ಯೂಸ್ ಮಾಡ್ಕೊಬೋದು. ಇನ್ನೊಂದು ಈ ಒಂದು ಸೆಲ್ಫಿ ಸ್ಟಿಕ್ಕಲ್ಲಿ ಸ್ಪೆಷಾಲಿಟಿ ಏನು ಅಂದರೆ, ಅಕಸ್ಮಾತ್ ನೀವು ಏನಾದರೂ ವಾಟ್ರಲ್ಲಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಬೈ ಮಿಸ್ ಆಗಿ ಕೈಯಿಂದ ಸ್ಲಿಪ್ ಆಗೋಯ್ತು ಅಂದ್ಕೊಳ್ಳಿ, ಇದು ಮುಳುಗೋದಿಲ್ಲ, ತೇಲುತ್ತೆ. ಸೊ ಆ ಒಂದು ಮೆಟೀರಿಯಲ್ ಯೂಸ್ ಮಾಡಿರೋ ಅಂಥದ್ದು ಇದು. ಹಾಗಾಗಿ ಇದೊಂದು ಬೆನಿಫಿಟ್ ಇದರಲ್ಲಿ. ಸೊ ಏನು ಮಿಸ್ ಆಗಲ್ಲ, ಅಕಸ್ಮಾತ್ ಬೈ ಮಿಸ್ ಆಗಿ ಬಿಟ್ಟೋದ್ರೂ ತೇಲ್ತಾ ಇರುತ್ತೆ, ಎಲ್ಲಿದೆ ಅಂತ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, ಹೋಗಿ ತೊಗೊಂಬರ್ಬೋದು. ಅದು ಇದರ ಒಂದು ಸ್ಪೆಷಾಲಿಟಿ. ಸೊ ಸೆಲ್ಫಿ ಸ್ಟಿಕ್ ಮೊದಲನೇದಾಗಿ. ಎರಡನೇದಾಗಿ ಒಂದು ಮೌಂಟ್ ಕೊಟ್ಟಿದ್ದಾರೆ. ಈ ಮೌಂಟ್ ಏನು ಅಂದರೆ, ನೀವು ಗೋಪ್ರೋನ ಹೀಗೆ ಗೋಪ್ರೋನ ಮೌಂಟ್ ಮಾಡಿ ಈ ಒಂದು ಕ್ಲಿಪ್ ಏನಿದೆ ಇದನ್ನೆಲ್ಲಾದರೂ ನೀವು ಫಿಕ್ಸ್ ಮಾಡ್ಬೋದು. ಫಿಕ್ಸ್ ಮಾಡಿಬಿಟ್ಟು ಒಂದು ಕಡೆ ಫಿಕ್ಸ್ ಮಾಡೋದಕ್ಕೋಸ್ಕರ ಇಲ್ಲೊಂದು ಕ್ಲಿಪ್ ಕೊಟ್ಟಿದ್ದಾರೆ. ಇದನ್ನ ಒಂದು ಫ್ಲ್ಯಾಟ್ ಇರೋವಂಥ ಜಾಗದಲ್ಲಿ, ಅಂದರೆ ಈ ಮೆಟಲ್ಲು ಇಲ್ಲಾಂದರೆ ಏನಾದರೂ ಟೇಬಲ್ಲು ಆ ಥರದಕ್ಕೆ ಇದನ್ನು ಹಿಂಗೆ ಫಿಕ್ಸ್ ಮಾಡಿಬಿಟ್ಟು ಸೊ ಒಂದು ಕಡೆ ಇಟ್ಬಿಟ್ಟು ಗೋಪ್ರೋನ ರೆಕಾರ್ಡ್ ಮಾಡೋದಕ್ಕೆ ಸೊ ಈ ಒಂದು ಕ್ಲಿಪ್ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಸೊ ಇದು ಹೆಡ್ ಮೌಂಟು. ಅಂದರೆ ಈಗೆಲ್ಲಾದರೂ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಟ್ರೆಕ್ಕಿಂಗ್ ಮಾಡ್ತಾ ಇರ್ತೀವಿ, ಕೈಯಲ್ಲಿ ಗೋಪ್ರೋ ಇಟ್ಕೊಳ್ಳೋದಕ್ಕಾಗಲ್ಲ, ಒಂದು ಕೈಯಲ್ಲಿ ಸ್ಟಿಕ್ ಇರುತ್ತೆ, ಒಂದು ಕೈಯಲ್ಲಿ ಟಾರ್ಚ್ ಇರುತ್ತೆ. ಸೊ ಅವಾಗ ಇದನ್ನು ತಲೆಗೆ ಈ ಥರ ಹಾಕ್ಕೊಂಡು ಇಲ್ಲಿ ಗೋಪ್ರೋನ ಮೌಂಟ್ ಮಾಡ್ಕೊಬೋದು. ಒಂದು ಒಳ್ಳೆ ಮೆಟೀರಿಯಲಲ್ಲಿ ಮಾಡಿರೋವಂಥದ್ದು ಸ್ಟ್ರೆಚಬಲ್ ಇದೆ ನೋಡಿ. ಸೊ ನಿಮಗೆ ಇಲ್ಲಿ ಬ್ಯಾಕ್ ಸೈಡ್ ನಿಮಗೆ ಗೋಪ್ರೋ ಲೋಗೋನು ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಇಲ್ಲಿ ಸ್ಪಾಂಜ್ ಥರ ಒಂದು ಸ್ಟಿಕ್ಕರ್ ಅಂಟಿಸಿದ್ದಾರೆ, ಅಂದರೆ ಹಿಂದೆಗಡೆ ಪೇನ್ ಆಗಬಾರ್ದು ಅಂತ. ಸೊ ಇಲ್ಲಿ ಮುಂದೆಗಡೆ ಎಲ್ಲ ನಿಮ್ಗೆ ಒಂಥರ ಸ್ಟಿಕ್ಕಿ ಒಂದು ಗಮ್ ಟೈಪ್ ಏನೋ ಇದು ಮಾಡಿದ್ದಾರೆ, ಅಂದರೆ ದಾಸೋತ್ ಹಾಕೊಂಡೋಗಿ ಇಲ್ಲೆಲ್ಲ ಪೇನ್ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ಥರ ಒಂದು ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಹಾಗೆ ನಮಗಿಲ್ಲಿ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ. ಸೊ ತಲೆ ಸ್ವಲ್ಪ ದಪ್ಪ ಇರೋರಿಗೆ ದೊಡ್ಡದು ಮಾಡ್ಕೊಬೋದು, ಚಿಕ್ಕದಿರೋರಿಗೆ ಸಣ್ಣ ಮಾಡ್ಕೊಬೋದು. ಮೇಲೆ ಈ ಸೈಜ್ ಆಗಲಿ ಇಲ್ಲ ಸೈಡ್ದಾಗಲಿ ಎರಡು ಕಡೆಯೂ ಅಡ್ಜಸ್ಟಬಲ್ ಇದೆ. ಸೊ ಯಾವ ಥರ ಬೇಕಂದ್ರೆ ನಾವು ಟೈಟ್ ಬೇಕಂದ್ರೆ ಟೈಟ್, ಲೂಸ್ ಬೇಕಂದ್ರೆ ಲೂಸ್ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಬೋದು. ಒಂದು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಆಗಿರೋ ಮೌಂಟ್ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಬರುತ್ತೆ. ಸೊ ಇದು ಗೋಪ್ರೋ ಹೆಡ್ ಮೌಂಟು. ಸೊ ಇದು ಬಂದು ಸೆಲ್ಫಿ ಸ್ಟಿಕ್ಕು. ಸೊ ಈ ಒಂದು ಮೌಂಟ್ ಬಂದು ನೋಡಿ ಇಲ್ಲಿದೆ, ಗೋಪ್ರೋನ ಈ ಥರ ಫಿಕ್ಸ್ ಮಾಡಿಕೊಂಡು ಎಲ್ಲಾದರೂ ಒಂದು ಕಡೆ ಗೋಪ್ರೋನ ಫಿಕ್ಸ್ ಮಾಡಿ ಸೊ ಅಲ್ಲಿಂದ ರೆಕಾರ್ಡ್ ಆನ್ ಮಾಡಿದ್ರೆ ನಾವೆಲ್ಲೇ ಓಡಾಡ್ತಿದ್ರು ಒಂದಷ್ಟು ದೂರ ಕವರ್ ಆಗ್ತಾ ಇರುತ್ತೆ.
ಸೊ ಅದಕ್ಕೋಸ್ಕರ ಈ ಒಂದು ಮೌಂಟ್ ಯೂಸ್ ಆಗುತ್ತೆ. ಕೊನೆಯದಾಗಿ ಇದೇನೋ ಒಂದು ಸ್ಪಾಂಜ್ ಕೊಟ್ಟಿದ್ದಾರೆ. ಮೇ ಬಿ ಹೆಡ್ ಮೌಂಟ್ ಏನು ಹಾಕೊಂತೀವಲ್ಲ ಅದು ಜಾಸ್ತಿ ಹೊತ್ತು ಹಾಕೊಂಡಾಗ ಪೇನ್ ಆಗಬಾರ್ದು ಅಂತ ಈ ಸಾಫ್ಟ್ನೆಸ್ಗೋಸ್ಕರ ಕೊಟ್ಟಿರ್ಬೋದು. ಇದು ಹಾಕೊಳ್ಳೋದಕ್ಕೆ ಇಲ್ಲ ಬ್ಯಾಕ್ ಸೈಡ್ಗೆ ಏನಕ್ಕೆ ಅಂತ ಗೊತ್ತಿಲ್ಲ. ಆಮೇಲೆ ಚೆಕ್ ಮಾಡ್ತೀನಿ. ಇದಿಷ್ಟು ಆಕ್ಸೆಸರೀಸು ಈ ಒಂದು ಅಡ್ವೆಂಚರ್ ಕಿಟ್ಟಲ್ಲಿ ನಮಗೆ ಬಂದಿರೋ ಅಂಥದ್ದು. ಸೊ ಬನ್ನಿ ಗೋಪ್ರೋನ ಈಗ ಕಂಪ್ಲೀಟ್ ರಿವ್ಯೂ ಮಾಡೋಣ. ಅದ್ರ ಜೊತೆಗೆ ಒಂದಷ್ಟು ಆಕ್ಸೆಸರೀಸ್ ತರಿಸಿದೀವಿ. ಗೋಪ್ರೋ ಅವ್ರದ್ದು ಮೀಡಿಯಾ ಮೋಡ್, ಅದ್ರ ವಿತ್ ಇನ್ಬಿಲ್ಟ್ ಮೈಕ್ ಬರುತ್ತೆ. ಅದಕ್ಕೆ ಒಂದು ಈ ಡೆಡ್ ಕ್ಯಾಪ್ ಅಂತ ಕರೀತಾರೆ ಇದನ್ನ. ಈಗ ಔಟ್ಸೈಡ್ ಏನಾದರೂ ವಿಂಡ್ ಇದ್ದಾಗ ಅದು ಅವಾಯ್ಡ್ ಮಾಡುತ್ತೆ ಅಂತ. ಅದ್ರ ಜೊತೆಗೆ ಎಕ್ಸ್ಟ್ರಾ 2 ಬ್ಯಾಟ್ರಿ ತರಿಸಿದೀವಿ, ಎಂಡೂರಾ ಬ್ಯಾಟ್ರಿ. ಸೊ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಗೋಪ್ರೋದು ಬ್ಯಾಟ್ರಿ ಬ್ಯಾಕಪ್ ಅಷ್ಟೊಂದಿಲ್ಲ. ಸೊ ಹಾಗಾಗಿ ನಮಗೆ ಬ್ಯಾಕಪ್ಗೆ ಬ್ಯಾಟ್ರಿ ಬೇಕಾಗೇ ಇರುತ್ತೆ. ಸೊ ಇದನ್ನ ನಾವು ಹಿಂಗೆ ಸಿ ಟೈಪ್ ಚಾರ್ಜಿಂಗ್ ಕೇಸ್ ಕೂಡ ಕೊಟ್ಟಿದ್ದಾರೆ. ಸಿ ಟೈಪ್ ಪೋರ್ಟ್ ಇದೆ ಈ ಚಾರ್ಜಿಂಗ್ ಕೇಸು. ಸೊ ಇದರಿಂದ ನಾವು ಚಾರ್ಜ್ ಮಾಡ್ಕೊಬೋದು. ಅಡಿಷ್ನಲ್ ಬ್ಯಾಟ್ರಿ ಬ್ಯಾಕಪ್ಗೋಸ್ಕರ ಬೇಕೇ ಬೇಕು. ಸೊ ಅದ್ರ ಜೊತೆಗೆ ನಮಗೆ ಇಲ್ಲಿ ಬ್ಯಾಟ್ರಿದು ಹೇಗೆ ಯೂಸೇಜ್ ಮಾಡೋದಕ್ಕೆ ಅಂದ್ಬಿಟ್ಟು ಯೂಸರ್ ಗೈಡ್ ಕೊಟ್ಟಿದ್ದಾರೆ. ಹಾಗೆ ಅದು ಯಾವ್ಯಾವ ವೆದರ್ ಕಂಡೀಷನಲ್ಲಿ ಈ ಬ್ಯಾಟ್ರಿ ಯೂಸ್ ಮಾಡ್ಬೋದು ಅನ್ನೋ ಡೀಟೇಲ್ಸು ಇದೆ. ಅದಾದಮೇಲೆ ಲಿಮಿಟೆಡ್ ವಾರಂಟಿ ಕೊಟ್ಟಿದ್ದಾರೆ, ಲಿಮಿಟೆಡ್ ಲೈಫ್ ಟೈಮ್ ವಾರಂಟಿ. ಸೊ ಇದು ಬಂದು ಮೀಡಿಯಾ ಮೋಡ್ದು ಯೂಸರ್ ಮ್ಯಾನ್ಯುಯಲ್. ಸೊ ಇದನ್ನ ಓದಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಯೂಸ್ ಮಾಡೋದು, ಹೇಗೆ ಗೋಪ್ರೋನ ಈ ಒಂದು ಮೀಡಿಯಾ ಮೋಡ್ ಒಳಗಡೆ ಫಿಟ್ ಮಾಡೋದು ಅನ್ನೋ ಕಂಪ್ಲೀಟ್ ಡೀಟೇಲ್ಸು ಈ ಒಂದು ಗೈಡಲ್ಲಿದೆ. ಅದನ್ನು ಓದಿ ತಿಳ್ಕೊಬೇಕು. ಸೊ ಈಗ ಗೋಪ್ರೋನ ಆನ್ ಮಾಡೋಣ. ಸೊ ಮೊದಲನೇ ಬಾರಿ ಆನ್ ಮಾಡ್ತಾ ಇದೀನಿ, ಗೋಪ್ರೋ ಯೂಸ್ ಮಾಡ್ತಾ ಇದೀನಿ. ನಿಮ್ ಗೋಪ್ರೋ ಫಸ್ಟ್ ನೋಡಿದ ತಕ್ಷಣ ಫಸ್ಟ್ ಇಂಪ್ರೆಷನ್ ಬಂದು ನಿಮ್ಗೆ ಬ್ಲೂ ಕಲರ್ ಅಲ್ಲಿ ಗೋಪ್ರೋ ಅನ್ನೋ ಒಂದು ಎಂಬೋಸ್ ಆಗಿರೋ ಒಂದು ಲೋಗೋ ತರ ಇದೆ. ಸೊ ಅದೇ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಿಮ್ಗೆ 11 ಬ್ಲ್ಯಾಕ್ ಅನ್ನೋ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಮೋಡ್ ಬಟನ್ ಇದೆ, ಏನು ಅನ್ನೋದು ಗೊತ್ತಿಲ್ಲ. ಸೊ ಮೇಲ್ಗಡೆ ನಿಮ್ಗೆ ಇಲ್ಲಿ ಆನ್ ಅಂಡ್ ಆಫ್ ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ. ಸೊ ಇದು ಬಂದು ಸೈಡ್ ಡೋರ್ ಬಂದು ಇಲ್ಲಿ ಬ್ಯಾಟ್ರಿ ಇನ್ಸರ್ಟ್ ಮಾಡೋದಕ್ಕೆ. ಸೊ ಈ ಒಂದು ಬಟನ್ನ ಹಿಂಗೆ ಪ್ರೆಸ್ ಮಾಡಿದ್ರೆ, ಪುಲ್ ಮಾಡಿದ್ರೆ ಹಿಂಗೆ ಓಪನ್ ಆಗುತ್ತೆ. ಈ ಒಂದು ಡೋರ್ನ ನಾವು ರಿಮೂವ್ ಕೂಡ ಮಾಡ್ಕೊಬೋದು. ಏನಕ್ಕೆ ಅಂದರೆ ಈ ಮೀಡಿಯಾ ಮೋಡ್ ಒಳಗಡೆ ಇನ್ಸರ್ಟ್ ಮಾಡಬೇಕಂದ್ರೆ ಈ ಡೋರ್ ಇದ್ದರೆ ಇನ್ಸರ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಈ ಡೋರ್ ರಿಮೂವ್ ಮಾಡಿಬಿಟ್ಟೆ ಈ ಮೀಡಿಯಾ ಮೋಡ್ ಒಳಗಡೆ ಇನ್ಸರ್ಟ್ ಮಾಡಬೇಕಾಗುತ್ತೆ. ಸೊ ಈಗ ಚೆಕ್ ಮಾಡಿ ತೋರಿಸ್ತೀನಿ. ಸೊ ಬ್ಯಾಟ್ರಿ ಇರೋದಿಲ್ಲ, ಬ್ಯಾಟ್ರಿನ ಇನ್ಸರ್ಟ್ ಮಾಡಬೇಕು. ಟಕ್ ಅನ್ಬೇಕು. ಮೊದಲನೇದಾಗಿ ಗೋಪ್ರೋನ ಆನ್ ಮಾಡೋಣ. ಜಸ್ಟ್ 1 ಕ್ಲಿಕ್ ಮಾಡಿದ್ರೆ ಸಾಕು. ಸೊ ಇನ್ಸರ್ಟ್ SD ಕಾರ್ಡ್ ಅಂತ ಇದೆ. ಸೊ SD ಕಾರ್ಡ್ ಕೂಡ ಅವ್ರು ಕೊಡೋದಿಲ್ಲ, ನಾವು ಸಪ್ರೇಟಾಗಿ ತೊಗೊಬೇಕು. ಸೊ ಈ ಒಂದು SD ಕಾರ್ಡ್ನ ಇನ್ಸರ್ಟ್ ಮಾಡೋಣ. ನಾವು ತೊಗೊಂಡಿರೋ ಅಂಥದ್ದು SanDisk ಅವರ 256 GB ಮೆಮೊರಿ ಕಾರ್ಡ್ ವಿತ್ 200 MBS ಸ್ಪೀಡ್. ಸೊ ಇದನ್ನ ಇನ್ಸರ್ಟ್ ಮಾಡಬೇಕು. ಈ ಒಂದು SD ಕಾರ್ಡ್ನ ನೀವು ಇನ್ಸರ್ಟ್ ಮಾಡಬೇಕಂದ್ರೆ ಈ ಬ್ಯಾಟ್ರಿ ಇದೆ, ಎಂಡೋರ್ ಇದೆ, ಅದನ್ನು ಓಪನ್ ಮಾಡಿದ್ರೆ ಇಲ್ಲಿ ಬ್ಯಾಟ್ರಿ ಪಕ್ಕ ಬರುತ್ತೆ. ಸೊ ಬ್ಯಾಟ್ರಿನ ರಿಮೂವ್ ಮಾಡಿ ಹಾಕೋದೇ ಒಳ್ಳೆಯದು. ರಿಮೂವ್ ಮಾಡಿ ಸೊ ಈ ಒಂದು ಸೈಡಲ್ಲಿ ಏನು ಗ್ಯಾಪ್ ಕಾಣ್ತಾ ಇದೆ ನೋಡಿ ಇಲ್ಲಿ. ಸೊ ಇಲ್ಲಿ ನೀವು SD ಕಾರ್ಡ್ನ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಾಯಿತು. SD ಕಾರ್ಡ್ ಹಾಕಿ ಅದಾದಮೇಲೆ ಬ್ಯಾಟ್ರಿನ ಇನ್ಸರ್ಟ್ ಮಾಡಿ ಡೋರ್ನ ಲಾಕ್ ಮಾಡಿದ್ರೆ, ಸೊ ಇವಾಗ ಜಸ್ಟ್ 1 ಕ್ಲಿಕ್ ಮಾಡಿದ್ರೆ ಸಾಕು, ಪವರ್ ಆನ್ ಆಗುತ್ತೆ. ನೋಡಿ ಹಿಂಗೆ ನೀವೇ ನೋಡ್ತಾ ಇರ್ಬೋದು ಹೆಂಗೆ ಕಾಣಿಸ್ತಾ ಇದೆ ಅಂತ ಕ್ಲಾರಿಟಿ. ನಾವು ಆನ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಮ್ಗೆ ಇಲ್ಲಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ನಿಮ್ಮ ಟೈಮಿಂಗ್ಸ್ ರನ್ ಆಗ್ತಾ ಇರೋದು ನೋಡ್ತಾ ಇರ್ಬೋದು ಇಲ್ಲಿ. ಇನ್ನ ಈ ಒಂದು ಫ್ರಂಟ್ ಕ್ಯಾಮ್ರಾ ಇರೋದ್ರಿಂದ ನಮ್ಗೆ ಏನು ಯೂಸು ಅಂದರೆ ಸೆಲ್ಫಿ ನಾವು ಈಸಿಯಾಗಿ ತೊಗೊಬೋದು. ನಮಗೆ ಬ್ಯಾಕ್ ಸೈಡ್ ಏನು ಕಾಣಿಸ್ತಾ ಇದೆ, ಏನಿದೆ ಏನಿಲ್ಲ ಅನ್ನೋದು ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಅದಾದಮೇಲೆ ಈ ಫ್ರಂಟಲ್ಲಿ ಏನು ಕ್ಯಾಮ್ರಾ ನೋಡ್ತಾ ಇದ್ದೀರಾ, ಇದನ್ನ ಟರ್ನ್ ಮಾಡಿ ಈ ಒಂದು ಕ್ಯಾಮ್ರಾನ ನಾವು ರಿಮೂವ್ ಕೂಡ ಮಾಡ್ಬೋದು. ಈ ಫ್ರಂಟ್ ಡಿಸ್ಪ್ಲೇನ ನಾವು ಆಫ್ ಕೂಡ ಮಾಡ್ಬೋದು. ಬ್ಯಾಟ್ರಿ ಸೇವ್ ಆಗುತ್ತೆ. ಬರೀ ಈ ಒಂದು ಡಿಸ್ಪ್ಲೇಲಿ ನಾವು ಯೂಸ್ ಮಾಡೋ ಆಗಿದ್ರೆ, ಅಕಸ್ಮಾತ್ ಸೆಲ್ಫಿ ತೊಗೊಬೇಕಂದ್ರೆ ಮಾತ್ರ, ಸೆಲ್ಫಿ ವಿಡಿಯೋ ರೆಕಾರ್ಡ್ ಮಾಡಬೇಕಂದ್ರೆ ಮಾತ್ರ ಈ ಡಿಸ್ಪ್ಲೇನ ಯೂಸ್ ಮಾಡ್ಕೊಬೋದು. ಅಕಸ್ಮಾತ್ ಬೇಡ ಅಂದಾಗ ಈ ಡಿಸ್ಪ್ಲೇನ ಈ ಒಂದು ಫ್ರಂಟ್ ಡಿಸ್ಪ್ಲೇನ ಆಫ್ ಮಾಡಿದ್ರೆ ನಮಗೆ ಬ್ಯಾಟ್ರಿ ಕೂಡ ಸೇವ್ ಆಗುತ್ತೆ. ನಮಗೆ ಬೇಕಾದಾಗ ಯೂಸ್ ಮಾಡ್ಕೊಬೋದು, ಬೇಡದೇ ಇದ್ದಾಗ ಆಫ್ ಮಾಡಿದ್ರೆ ನಮಗೆ ಈ ಒಂದು ಬ್ಯಾಟ್ರಿ ಜಾಸ್ತಿ ಲೆಂತ್ ವಿಡಿಯೋ ರೆಕಾರ್ಡ್ ಮಾಡ್ಬೋದು ಬರೀ ಈ ಒಂದು ಡಿಸ್ಪ್ಲೇ ಆನ್ ಆಗಿದ್ರೆ. 2 ಡಿಸ್ಪ್ಲೇ ಆನ್ ಆಗಿದ್ರೆ ಸ್ವಲ್ಪ ಬ್ಯಾಟ್ರಿ ಬೇಗ ಚಾರ್ಜ್ ಕಮ್ಮಿ ಆಗುತ್ತೆ. ಇನ್ನು ವಿಡಿಯೋ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಡಿಫಾಲ್ಟ್ ಆಗಿ 5.3K ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಆಗಿರುತ್ತೆ. ನೀವು ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲೊಂದಷ್ಟು ಆಪ್ಷನ್ಸ್ ಇದೆ. ಇಲ್ಲಿ ಫುಲ್ ಫ್ರೇಮು, 5.3K, ಆಕ್ಟಿವಿಟಿ, 4K,
ಸಿನಿಮ್ಯಾಟಿಕ್ 5.3K, ಅಲ್ಟ್ರಾ ಸ್ಲೋ ಮೋಷನ್ 2.7K. ಇದ್ರಲ್ಲಿ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ವಿಡಿಯೋನ ರೆಕಾರ್ಡ್ ಮಾಡ್ಬೋದು. ಡಿಫಾಲ್ಟ್ ಆಗಿ ಹೈಯೆಸ್ಟ್ ಕ್ವಾಲಿಟಿ 5.3K ಸೆಲೆಕ್ಟ್ ಆಗಿರುತ್ತೆ. ಇನ್ನು ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಝೂಮ್ ಆಪ್ಷನ್ ಇದೆ. ಅಪ್ ಟು ನೀವು 1.4x ತನಕ ನೀವು ಝೂಮ್ ಮಾಡ್ಕೊಬೋದು. ಇನ್ನು ಲೆಫ್ಟ್ ಸೈಡಲ್ಲಿ ನಿಮಗೆ ಇಲ್ಲಿ ವೈಡ್ ಆ್ಯಂಗಲ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಿಮ್ಗೊಂದು 5 ಆಪ್ಷನ್ ಇದೆ. ಒಂದು ಲೀನಿಯರ್ ಪ್ಲೇಸ್ ಆರಿಜಾನ್ ಲಾಕ್, ನೆಕ್ಸ್ಟ್ ಬಂದು ಲೀನಿಯರ್ 13x39mm ಅಂತೆ. ಅದ್ರ ಜೊತೆಗೆ ವೈಡ್, ಇದಕ್ಕಿಂತ ಜಾಸ್ತಿ ವೈಡ್ ಬೇಕಂದರೆ ನಿಮಗೆ ಸೂಪರ್ ವ್ಯೂ ಹೋಗಬೇಕು. ಅದಕ್ಕಿಂತ ಜಾಸ್ತಿ ವ್ಯೂ ಬೇಕಂದರೆ ಹೈಪರ್ ವ್ಯೂ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡಬೇಕು. ಡಿಫಾಲ್ಟಾಗಿ ವೈಡ್ ಇರುತ್ತೆ, ಇದನ್ನೇ ಯೂಸ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ಎಕ್ಸ್ಟ್ರಾ ವ್ಯೂ ಬೇಕಂದಾಗ ಮಾತ್ರ ಇಲ್ಲಿ ಸೂಪರ್ ವ್ಯೂ ಅಂತ ಇದೆಯಲ್ಲ ಲಾಸ್ಟಲ್ಲಿ, ಹೈಪರ್ ವ್ಯೂ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಇನ್ನು ಸೆಟ್ಟಿಂಗ್ಸ್ ಹೋಗ್ಬೇಕಂದ್ರೆ ನೀವು ಮೇಲ್ಗಡೆ ಹಿಂಗೆ ಸ್ಲೈಡ್ ಮಾಡಿದ್ರೆ ನಿಮ್ಗೊಂದು ಅಷ್ಟು ಆಪ್ಷನ್ ಬರುತ್ತೆ. ಇಲ್ಲಿ ವಾಯ್ಸ್ ಕಂಟ್ರೋಲ್ ಆನ್ ಆಫ್ ಬೇಕಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ಬಂದು ಬೀಪ್ ಆಫ್ ಆನ್ ಇದೆ, ಅಂದರೆ ನೀವು ಕ್ಯಾಮ್ರಾ ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡಿದಾಗ ಆ ಸೌಂಡ್ ಬರುತ್ತೆ. ಇನ್ನು ಇದು ಕ್ವಿಕ್ ಕ್ಯಾಪ್ಚರ್ ಆಫ್ ಆನ್ ಅಂತ ಇದೆ, ಇದಾದ್ಮೇಲೆ ಚೆಕ್ ಮಾಡೋಣ. ಇಲ್ಲಿ ಸ್ಕ್ರೀನ್ ಲಾಕ್ ಆನ್ ಆಫ್ ಇದೆ. ಸೊ ಆಗಲೇ ಹೇಳಿದೆ ನಿಮಗೆ ಫ್ರಂಟ್ ಡಿಸ್ಪ್ಲೇ ಏನಾದರೂ ಆಫ್ ಮಾಡಬೇಕು ಅಂತಂದರೆ ಹೇಗೆ ಅಂದರೆ ನಿಮಗೆ ಇಲ್ಲಿ ಆಪ್ಷನ್ ಬರುತ್ತೆ, ಫೋಟೋ ಥರ ಆಪ್ಷನ್ನು. ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಇಂಟು ಮಾರ್ಕ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಕ್ರೀನ್ ಆಫ್ ಅಂತ ಬರುತ್ತೆ. ಇದನ್ನು ಓಕೆ ಕೊಟ್ಟರೆ ಸೊ ನಿಮಗೆ ಇಲ್ಲಿ ಫ್ರಂಟ್ ಡಿಸ್ಪ್ಲೇ ಆನ್ ಆಗೋದಿಲ್ಲ, ಇಲ್ಲಿ ಬ್ಯಾಕ್ ಡಿಸ್ಪ್ಲೇ ಮಾತ್ರ ಆನ್ ಆಗಿರುತ್ತೆ, ಫ್ರಂಟ್ ಡಿಸ್ಪ್ಲೇ ಆಫ್ ಆಗಿರುತ್ತೆ. ಸೊ ಇದರಿಂದ ನಿಮ್ಮ ಬ್ಯಾಟ್ರಿ ಕೂಡ ಸೇವ್ ಆಗುತ್ತೆ. ಅಕಸ್ಮಾತ್ ನೀವು ಇದನ್ನು ಯೂಸ್ ಮಾಡಬೇಕು, ಸೆಲ್ಫಿ ರೆಕಾರ್ಡಿಂಗ್ಗೆ ಯೂಸ್ ಮಾಡಬೇಕು ಅಂದಾಗ ಮಾತ್ರ ಈ ಡಿಸ್ಪ್ಲೇನ ಆನ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಈ ಬ್ಯಾಕ್ ಸೈಡ್ ಡಿಸ್ಪ್ಲೇ ಮಾತ್ರ ಸಾಕಾಗುತ್ತೆ, ಬ್ಯಾಟ್ರಿ ಕೂಡ ಸ್ವಲ್ಪ ಬರುತ್ತೆ. ಆನ್ ಮಾಡಬೇಕಂದ್ರೆ ಸೇಮ್ ಅದನ್ನೇ ಹೋಗಿ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಥರ್ಡ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆ್ಯಕ್ಚುಯಲ್ ಸ್ಕ್ರೀನ್ ಅಂತ ಬರುತ್ತಲ್ಲ, ನೀವನ್ನು ಸೆಲೆಕ್ಟ್ ಮಾಡಿ ನೋಡಿ. ಇಲ್ಲೂ ಆನ್ ಆಗಿದೆ ಡಿಸ್ಪ್ಲೇ, ಇಲ್ಲೂ ಆನ್ ಆಗಿದೆ ಡಿಸ್ಪ್ಲೇ. ಇನ್ನು ಇದು ಓರಿಯೆಂಟೇಷನ್ ಲಾಕ್ಡ್, ಅಂದರೆ ನೀವೇನಾದರೂ ಈಗ ನೀವು ಈ ಥರ ಟರ್ನ್ ಮಾಡಿದ್ರೆ ಡಿಸ್ಪ್ಲೇ ಚೇಂಜ್ ಆಗುತ್ತೆ, ಹಿಂಗೆ ಟರ್ನ್ ಮಾಡಿದ್ರೆ ಡಿಸ್ಪ್ಲೇ ಚೇಂಜ್ ಆಗುತ್ತೆ. ಸೊ ಅದು ಬೇಡ ಅಂತಂದರೆ ಆವಾಗ ಇದನ್ನು ಆಫ್ ಮಾಡಿದ್ರೆ ಆಗ ಈ ಕಡೆ ಆಪ್ಷನ್ ಹಿಂಗೆ ಟರ್ನ್ ಮಾಡಿದಾಗ ಕ್ಯಾಮ್ರಾ ಡಿಸ್ಪ್ಲೇ ಚೇಂಜ್ ಆಗೋದಿಲ್ಲ. ಇದು ಲಾಸ್ಟ್ ಆಪ್ಷನ್ ಬಂದು ವಿಡಿಯೋ ಮೋಡ್ ವಿಲ್ ಬಿ ಡಿಸೇಬಲ್ಡ್ ಅಂತ ಇದೆ. ಸೊ ಇದೇನು ಬೇಡ, ಅದು ಹಂಗೆ ಇರಲಿ. ಇನ್ನು ರೈಟ್ಗೆ ಸ್ಲೈಡ್ ಮಾಡಿದ್ರೆ ನಿಮಗೆ ಇಲ್ಲಿ ವಿಡಿಯೋ ಮೋಡ್ ಹೈಯೆಸ್ಟ್ ಅಂತ ಇದೆ, ಕಂಟ್ರೋಲ್ ಪ್ರೋ ಅಂತ ಇದೆ, ಆಮೇಲೆ ಪ್ರಿಫರೆನ್ಸ್ ಅಂತ ಇದೆ. ಪ್ರಿಫರೆನ್ಸಲ್ಲಿ ನಿಮಗೆ ಸೆಟಪ್, ಆಟೋ ಅಪ್ಲೋಡ್, ವೈರ್ಲೆಸ್ ಕನೆಕ್ಷನ್, ಜನರಲ್, GPS, ವಾಯ್ಸ್ ಕಂಟ್ರೋಲ್, ಡಿಸ್ಪ್ಲೇ, ಲ್ಯಾಂಗ್ವೇಜು, ಡೇಟ್ ಆ್ಯಂಡ್ ಟೈಮು, ಮೋಡ್ಸು, ಎಬೋಟು, ರೆಗ್ಯುಲೇಟರಿ, ರೀಸೆಟ್, ಸೊ ಎಲ್ಲ ಆಪ್ಷನ್ಸು ನಿಮಗೆ ಪ್ರಿಫರೆನ್ಸಲ್ಲಿ ಬರುತ್ತೆ. ಇನ್ನು ರೈಟಿಗೆ ಸ್ಲೈಡ್ ಮಾಡಿದ್ರೆ ಫೋಟೋ ಮೋಡ್ ಆನ್ ಆಗುತ್ತೆ, ಮಿಡಲಲ್ಲಿ ವಿಡಿಯೋ ಮೋಡ್ ಇರುತ್ತೆ, ಲಾಸ್ಟ್ ಒನ್ ಬಂದು ಟೈಮ್ ಲ್ಯಾಪ್ಸ್ ಇರುತ್ತೆ. ಇಷ್ಟೇ ಅಲ್ಲ, ನೀವು ಬೇಕಂದರೆ ಇಲ್ಲಿ ಸೈಡಲ್ಲಿ ಮೋಡ್ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರು ಕೂಡ ಈ ಮೋಡ್ಸು ಚೇಂಜ್ ಆಗುತ್ತೆ, ವಿಡಿಯೋಗೆ, ಫೋಟೋಗೆ ಮತ್ತು ಟೈಮ್ ಲ್ಯಾಪ್ಸ್ಗೆ. ಇನ್ನು ನೀವು ಕ್ಯಾಪ್ಚರ್ ಮಾಡಿರೋ ಫೋಟೋಸು ವೀಡಿಯೋಸ್ ಎಲ್ಲ ನೋಡಬೇಕಂದ್ರೆ ಕೆಳಗಡೆಯಿಂದ ಸ್ಲೈಡ್ ಮಾಡಿದ್ರೆ ನಿಮಗೆ ಇಲ್ಲೇ ಸಿಗುತ್ತೆ. ಸೊ ಇಲ್ಲೇ ನೀವು ನೋಡ್ಕೊಬೋದು, ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಎಲ್ಲ. ಆಮೇಲೆ ಇಲ್ಲಿ ನಿಮಗೆ ಟಾಪಲ್ಲಿ ಬ್ಯಾಟ್ರಿ ಎಷ್ಟಿದೆ ಅನ್ನೋದು ತೋರಿಸುತ್ತೆ. ಇನ್ನು ಮೆಮೊರಿ ಕಾರ್ಡ್ ಎಷ್ಟು ಅವರ್ ನಾವು ರೆಕಾರ್ಡ್ ಮಾಡ್ಬೋದು ಅನ್ನೋದು ಕೂಡ ಇಲ್ಲಿ ತೋರಿಸುತ್ತೆ. ಫೋಟೋ ಮಾಡಲು ಅಷ್ಟೇ, ನೀವು ವೈಡರ್ ಆ್ಯಂಗಲ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು, ಇದನ್ನು ಕ್ಲಿಕ್ ಮಾಡಿ. ಸೊ ಹೀಗೆ ವೈಡರ್ ಮೋಡ್ ಕ್ಯಾಪ್ಚರ್ ಕೂಡ ಮಾಡ್ಬೋದು. ಅದ್ರ ಜೊತೆಗೆ ನಮಗಿಲ್ಲಿ ಟೈಮರ್ ಕೂಡ ಇದೆ. ನೀವೇನಾದರೂ ಫೋಟೋ ಕ್ಯಾಪ್ಚರ್ ಮಾಡಬೇಕು ಅಂದಾಗ 3 ಸೆಕೆಂಡ್ಸ್ ಮತ್ತು 10 ಸೆಕೆಂಡ್ಸ್ 2 ಆಪ್ಷನ್ ಇದೆ, ಅದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಫೋಟೋನ ಕ್ಲಿಕ್ ಮಾಡ್ಬೋದು. ಇನ್ನು ಮೀಡಿಯಾ ಮೋಡ್ ಬಗ್ಗೆ ಹೇಳೋದಾದರೆ ನಮಗಿಲ್ಲಿ 2 ಮೌಂಟ್ ಕೊಟ್ಟಿದ್ದಾರೆ, ಇಲ್ಲಿ ಮೇಲ್ಗಡೆ ಒಂದು, ಸೈಡ್ ಒಂದು. ಅದ್ರ ಜೊತೆಗೆ ಇಲ್ಲಿ ಒಳಗಡೆ ನಮಗೆ ಇಲ್ಲಿ ನೋಡಿ ಆಡಿಯೋ ಜಾಕ್ ಒಂದು ಕೊಟ್ಟಿದ್ದಾರೆ. ಸೊ ಇಲ್ಲಿ C ಟೈಪ್ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಿನಿ HDMI ಪೋರ್ಟ್ ಥರ ಇದೆ ಇಲ್ಲೊಂದು. ಸೊ ಇಲ್ಲಿ ನಮಗೆ ಇನ್ಬಿಲ್ಟ್ ಮೈಕ್ ಬರುತ್ತೆ ಈ ಒಂದು ಮೀಡಿಯಾ ಮೋಡಲ್ಲಿ ಗೋಪ್ರೋ ಅವ್ರ ಕಡೆಯಿಂದ. ಅಕಸ್ಮಾತ್ ನಿಮಗೆ ಮೀಡಿಯಾ ಮೋಡಲ್ಲಿ ಬರೋ ಮೈಕ್ ಬೇಡ, ಎಕ್ಸ್ಟರ್ನಲ್ ಮೈಕ್ ಬೇಕು ಅಂದರೆ ನಾವಿಲ್ಲಿ ಅಡಿಷ್ನಲ್ ಆಗಿ ಮೈಕ್ನ ನಾವು ಇಲ್ಲಿ ಫಿಕ್ಸ್ ಮಾಡ್ಕೊಬೋದು. ಸೊ ಇಲ್ಲ ಅಂದರೆ ಇದನ್ನ ನಾವು ಯೂಸ್ ಮಾಡಿಕೊಂಡು ಇಲ್ಲಿ ನಾವು ಈ ಒಂದು ಮೌಂಟ್ನ ನಾವು ಲೈಟ್ಗೆ ಯೂಸ್ ಮಾಡ್ಕೊಬೋದು. ಇಲ್ಲೂ ಬೇಕಂದ್ರೆ ಮೈಕ್ ಯೂಸ್ ಮಾಡ್ಕೊಬೋದು. ಅಕಸ್ಮಾತ್ ಲೈಟು ಮತ್ತು ಮೈಕ್ ಯೂಸ್ ಮಾಡಬೇಕಂದಾಗ ಲೈಟ್ನ ಇಲ್ಲಾಕಿ ಮೈಕ್ನ ನಾವು ಬೇಕಂದರೆ ಇಲ್ಲಿ ಯೂಸ್ ಮಾಡ್ಕೊಬೋದು. ಸೊ ಇಲ್ಲಿ ನಿಮಗೆ ಸೈಡ್ ಡೋರ್ ಬರುತ್ತೆ. ಸೊ ಹಿಂಗೆ ಪುಲ್ ಮಾಡಿದ್ರೆ ಓಪನ್ ಆಗುತ್ತೆ. ಈಗ ನಾವು ಈ ಮೀಡಿಯಾ ಮೋಡ್ಗೆ ಈಗ ಒಂದು ಗೋಪ್ರೋನ ಇನ್ಸರ್ಟ್ ಮಾಡಬೇಕಂದ್ರೆ ಈ ಸೈಡ್ ಡೋರ್ ಏನಿದೆ, ಸೊ ಇದನ್ನು ನಾವು ರಿಮೂವ್ ಮಾಡಬೇಕು. ಇದನ್ನು ರಿಮೂವ್ ಮಾಡಿಲ್ಲ ಅಂದರೆ ಈ ಒಂದು ಮೀಡಿಯಾ ಮೋಡ್ ಒಳಗಡೆ ಇದು ಕೂರೋದಿಲ್ಲ. ಈ ಮೀಡಿಯಾ ಮೋಡ್ ಏನಿದೆ ಡೋರು, ಇದನ್ನ ಈಗ ಓಪನ್ ಮಾಡಿ.
ಇಲ್ಲಿ ನಿಮಗೆ ಸಿ ಟೈಪ್ ಚಾರ್ಜಿಂಗ್ ಪೋರ್ಟ್ ಕಾಣಿಸ್ತಾ ಇದೆಯಲ್ಲ, ಅದು ಈ ಒಂದು ಪೋರ್ಟ್ ಜಾಗಕ್ಕೆ ಹೋಗ್ಬೇಕಿದಾರ. ಹಿಂಗೆ ಕೂರ್ಬೇಕು. ಹಿಂಗೆ ಫಿಟ್ ಆದಮೇಲೆ ಹಿಂಗೆ ಟಕ್ ಅನ್ಬೇಕು ಸೌಂಡ್, ಆಗ ಇದು ಈ ಮೀಡಿಯಾ ಮೋಡ್ ಲಾಕ್ ಆಗಿದೆ ಅಂದ್ಬಿಟ್ಟು. ಜೊತೆಗೆ ಈ ಒಂದು ಇನ್ಬಿಲ್ಟ್ ಮೈಕ್ ಏನಿದೆ ಅದಕ್ಕೆ ಒಂದು ಡೆಡ್ ಕ್ಯಾಪ್ ಅಂತ ಕೊಟ್ಟಿದ್ದಾರಲ್ಲ, ಅದನ್ನ ಈ ಥರ ಹಿಂಗೆ ಫಿಕ್ಸ್ ಮಾಡಿಕೊಂಡು ನಾವು ರೆಕಾರ್ಡ್ ಮಾಡೋದ್ರಿಂದ ಸೊ ನಮಗೆ ಔಟ್ಸೈಡ್ ವಿಂಡ್ ಏನಿದೆ ಅದು ಕೂಡ ಈ ಒಂದು ಡೆಡ್ ಕ್ಯಾಪಿಂದ ಕವರ್ ಆಗುತ್ತೆ, ವಾಯ್ಸ್ ಕ್ಲಾರಿಟಿ ಸ್ವಲ್ಪ ಕ್ಲಿಯರ್ ಆಗಿ ಬರುತ್ತೆ. ಸೊ ಹೀಗೆ ನಾವು ಸೆಲ್ಫಿನ ರೆಕಾರ್ಡ್ ಮಾಡ್ಕೊಬೋದು, ಇಲ್ಲ ಅಂದರೆ ಸೆಲ್ಫಿ ಸ್ಟಿಕ್ಗೆ ಹಾಕ್ಬಿಟ್ಟು ಅದರಲ್ಲೂ ಕೂಡ ನಾವು ರೆಕಾರ್ಡ್ ಮಾಡ್ಕೊಬೋದು. ಸೊ ಈ ಮೀಡಿಯಾ ಮೋಡ್ ಇದ್ರ ಮೇಲೆ ಮೌಂಟ್ ಆಗಿದ್ರು ಕೂಡ ಅಷ್ಟೊಂದು ದೊಡ್ಡದಾಗಿ ಕಾಣಿಸ್ತಿಲ್ಲ ನಮಗೆ. ಈ ಗೋಪ್ರೋ ಒಂದು ಹ್ಯಾಂಡಿ ಆಗಿ ಒಳ್ಳೆ ಲುಕ್ಕಲ್ಲೇ ಕಾಣ್ತಾ ಇದೆ. ಸೊ ನಾನು ಲೈಟ್ ಇರುತ್ತೆ ಅನ್ಕೊಂಡೆ, ಗೋಪ್ರೋ ಪರವಾಗಿಲ್ಲ, ಒಳ್ಳೆ ವೆಯ್ಟೇ ಇದೆ. ಸೊ ಸಖತ್ತಾಗಿದೆ ಮಾತ್ರ. ಫಸ್ಟ್ ಇಂಪ್ರೆಷನ್ ಇಸ್ ಆಲ್ವೇಸ್ ಗುಡ್. ಇಲ್ಲಿ ಏನು ಕ್ಲಿಪ್ ನೋಡ್ತಾ ಇದ್ದೀರಾ, ಇದನ್ನ ಹೀಗೆ ಓಪನ್ ಮಾಡಿದ್ರೆ ಈ ಮೌಂಟ್ ಏನಿದೆ, ಸೊ ಇದನ್ನ ಇದರೊಳಗಡೆ ಈ ಥರ ಫಿಕ್ಸ್ ಮಾಡಿ ಒಂದು ಸ್ಕ್ರೂ ಕೊಟ್ಟಿರ್ತಾರೆ. ಸೊ ಆ ಒಂದು ಸ್ಕ್ರೂನ ಈ ಥರ ಹಿಂಗೆ ಹಾಕ್ಬಿಟ್ಟು ಟೈಟ್ ಮಾಡಿಕೊಂಡು ಇದನ್ನು ನಾವು ಹೆಲ್ಮೆಟ್ಗೆ ಕೂಡ ಫಿಕ್ಸ್ ಮಾಡ್ಕೊಬೋದು, ಯಾವೊಂದು ಆ್ಯಂಗಲಲ್ಲಿ ಬೇಕೋ ಆ ಥರ. ಇಲ್ಲ ಅಂದರೆ ನಾನು ನಿಮಗೆ ಆಲ್ರೆಡಿ ಒಂದು ಸೆಲ್ಫಿ ಸ್ಟಿಕ್ ತೋರಿಸಿದ್ನಲ್ಲ, ಸೊ ಈ ಒಂದು ಸೆಲ್ಫಿ ಸ್ಟಿಕ್ಗೂ ನಾವು ಇದನ್ನು ಫಿಕ್ಸ್ ಮಾಡ್ಕೊಬೋದು. ಹೇಗೆ ಅಂದರೆ ಇಲ್ಲೊಂದು ರಬ್ಬರ್ ಇದೆ ನೋಡಿ, ಸೊ ಈ ಒಂದು ರಬ್ಬರ್ನ ನಾವು ರಿಮೂವ್ ಮಾಡಿ ಸೊ ಈ ಥರ ಸೆಲ್ಫಿ ಸ್ಟಿಕ್ ಈ ಒಳಗಡೆ ಹಿಂಗೆ ಫಿಕ್ಸ್ ಮಾಡಬೇಕು. ಸೊ ಈ ಥರ ಫಿಕ್ಸ್ ಆಗುತ್ತೆ. ಸೊ ಈ ಥರ ಈ ಒಂದು ಗ್ರಿಪ್ನ ನಾವು ಸೆಲ್ಫಿ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಬೋದು. ಇಲ್ಲಾಂದರೆ ನಾರ್ಮಲಾಗಿ ವೀಡಿಯೋ ಮಾಡೋದಕ್ಕೂ ನಾವು ಹಿಂಗೆ ಯೂಸ್ ಮಾಡ್ಕೊಬೋದು ಈ ಗ್ರಿಪ್ಪು. ಸೊ ಒಂದೊಳ್ಳೆ ಹ್ಯಾಂಡಿ ಆಗಿದೆ, ಇಟ್ಕೊಳ್ಳೋದಕ್ಕೂ ತುಂಬ ಸಾಫ್ಟ್ ಆಗಿದೆ, ಚೆನ್ನಾಗಿದೆ ನೋಡೋದಕ್ಕೂ ಕೂಡ. ಆಗಲೇ ಹೇಳ್ದಂಗೆ ಸ್ವೆಟ್ ಆದರೆ ಇದು ಸ್ವೆಟ್ನ ಅಬ್ಸರ್ವ್ ಕೂಡ ಮಾಡುತ್ತೆ. ಸೊ ಸಖತ್ತಾಗಿದೆ ಒಂದು. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಗ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಳಿಗೇನ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.